ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ತನಿಖೆ ಆದ್ರೆ ಇವರದ್ದು ಎಲ್ಲಿ ಹೊರಬರುತ್ತೋ ಅನ್ನೋ ಭಯವಿದ್ದಂತಿದೆ. ಸಿಎಂ ಸಿದ್ದರಾಮಯ್ಯರದ್ದು ಹನಿ ಟ್ರ್ಯಾಪ್ ಆಗಿರೋ ಅನುಮಾನವಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸ್ಫೋಟಕ ಹೇಳಿಕೆ. ಸದನದಿಂದ ಬಿಜೆಪಿಯ 18 ಜನ ಶಾಸಕರನ್ನ ಅಮಾನತು ಮಾಡಿರೋ ಪ್ರಕರಣ. ನಮಗೆ ಸ್ಪೀಕರ್ ಪೀಠಕ್ಕೆ ಅವಮಾನಿಸುವ ಉದ್ದೇಶ ಇರಲಿಲ್ಲ. ಅವಮಾನ ಆಗಿದ್ರೆ ವಿಷಾದ ವ್ಯಕ್ತಪಡಿಸ್ತೇನೆ. ಅಮಾನತು ವಾಪಸ್ಗೆ ಮನವಿ ಸಲ್ಲಿಸಿರೋ ಬಿಜೆಪಿ ಶಾಸಕ ಸುರೇಶ್ ಗೌಡ. ಶಿಸ್ತು ಉಲ್ಲಂಘನೆ ಆರೋಪದ ಅಡಿಯಲ್ಲಿ ಬಿಜೆಪಿ ನಾಯಕರಿಗೆ ಶೋಕಾಸ್ ನೋಟಿಸ್. ನಾನು ಯಾವುದಕ್ಕೂ ಹೆದರೋಲ್ಲ, ಯಾವ ಭಯವಿಲ್ಲ. ಹೈಕಮಾಂಡ್ ನೋಟಿಸ್ಗೆ ಶೀಘ್ರ ಉತ್ತರ ಕೊಡ್ತೇನೆ ಅಂದ ರೇಣುಕಾಚಾರ್ಯ. ಓಲಾ, ಊಬರ್ ನಮ್ಮ ಯಾತ್ರೆಯಲ್ಲೂ ಹಣ ಪೀಕಲು ಹೊಸ ಹಾದಿ. ಸಾಮಾನ್ಯ ಬುಕ್ಕಿಂಗ್ ಆಗೋದಿಲ್ಲ, ಟ್ರಿಪ್ಸ್ ಕೊಟ್ರೆ ಮಾತ್ರ ರೈಡ್ ಬುಕ್ ಆಗೋದು. ಅಗ್ರಿಗೇಟರ್ ಆಪ್ಗಳಿಂದ ಗ್ರಾಹಕರಿಗೆ ಸುಲಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.